ನಮಸ್ತೆ ಸುಪ್ರಭಾತ. ನಮಸ್ತೆ ಗುಡ್ ಮಾರ್ನಿಂಗ್. ನಮಸ್ತೆ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ನಮಸ್ತೆ. ಒಂದಿನ ಕಾಡಿನಲ್ಲಿ ಸಿಂಹ ಮತ್ತು ಇಲಿ ಎರಡು ಇರುತ್ತೆ. ಆ ಕಾಡಲ್ಲಿ ಸಿಂಹ ಮರದ ಕೆಳಗಡೆ ಮಲಗಿರುತ್ತೆ. ಮರದ ಕೆಳಗೆ ಮಲಗಿರ್ಬೇಕಾದ್ರೆ ಅದು ಇಲಿ ಜಿಗಿದಾಡ್ಕೋತ ಸಿಂಹದ ಮೇಲೆ ಬಿದ್ದುಬಿಡುತ್ತೆ. ಬೀಳನ ಸಿಂಹಗೆ ತುಂಬ ಕೋಪ ಬರುತ್ತೆ. ಕೋಪ ಬಂದು ಅದು ಸೌಂಡ್ ಮಾಡುತ್ತೆ. ಶೋ ಮಿ ಹೌ ದಟ್ ಸಿಂಹ ವಿಲ್ ಸೌಂಡ್. ಹಾಂ, ಓಕೆ. ಅದು ಕೋಪ ಬಂದಮೇಲೆ ಹೇಳುತ್ತೆ ಸಿಂಹ, ನಾನು ನಿನ್ನ ಬಿಡಲ್ಲ, ನೀನು ನನ್ನ ಮೇಲೆ ಬಿದ್ದಿದೆಯಲ್ಲ, ತಿಂದುಬಿಡ್ತೀನಿ ಅಂತದೆ. ಆವಾಗ ಹೇಳುತ್ತೆ ಇಲ್ಲಿ, ನಾನು ಚಿಕ್ಕೋದಿದ್ದೀನಿ, ನನಗೇನು ಮಾಡಬೇಡ, ನನಗೆ ಅಷ್ಟು ಗೊತ್ತಾಗಿಲ್ಲ, ತಪ್ಪಾಯಿತು, ಕ್ಷಮಿಸಿಬಿಡು ಅಂತ ಹೇಳುತ್ತೆ. ಆದರೂ ಸಿಂಹ ಕೇಳಲ್ಲ. ಅದು ರಾಜ ತಾನೇ ಕಾಡಿಂದು. ಇಲ್ಲ, ನಾನು ನಿಮ್ಗೆ ಬಿಡಲ್ಲ, ನಾನು ತಿಂತೀನಿ ಅಂತ ಹೇಳುತ್ತೆ. ಆವಾಗ ಹೇಳುತ್ತೆ ಇಲ್ಲಿ, ನಿನಗೂ ಫ್ಯೂಚರಲ್ಲಿ ಏನಾದರೂ ಸಮಸ್ಯೆ ಬಂದರೆ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ಬಿಟ್ಬಿಡು ನನಗೆ ಅಂತ ಹೇಳುತ್ತೆ. ಆವಾಗ ಸಿಂಹ ನಗುತ್ತೆ. ಇದ್ರ ನೋಡಿ, ನೀನಿರೋದು ಇಷ್ಟು ಚಿಕ್ಕ ಇದೆ, ನಿನಗೇನು ಕೆಲಸನೇ ಆಗಲ್ಲ, ಶಕ್ತಿನೂ ಇಲ್ಲ, ಬುದ್ಧಿನೂ ಇಲ್ಲ, ನಿನ್ನಿಂದ ಏನಾಗುತ್ತೆ ಅಂತ ಹೇಳಿ ನಗ್ತಾ ಹೋಗ್ತಾ ಇರುತ್ತೆ. ಸ್ವಲ್ಪ ದಿನಗಳ ನಂತರ ಏನಾಗುತ್ತೆ, ಸಿಂಹಗೆ ಬೇಟೆಗಾರ ಬಂದು ಅವ್ನ ಬೌನಲ್ಲಿ ಹಾಕಿಬಿಡ್ತಾನೆ, ಹಿಡಿದಿಟ್ಕೊಂಡಿರ್ತಾನೆ. ಆವಾಗ ಸಿಂಹಗೆ ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ತುಂಬ ಜೋರಾಗಿ ಚೀರ್ತಾ ಇರಬೇಕಾದ್ರೆ ಇಲ್ಲಿ ಆ ಸೌಂಡ್ ಕೇಳಿ, ಒಂದಿನ ನನಗೆ ಸಹಾಯ ಮಾಡಿದೆ, ನಾನು ಇದಕ್ಕೆ ಸಹಾಯ ಮಾಡಲೇಬೇಕಂತ ಹೇಳಿ ಅವತ್ತ ಅದು ಬೌನಲ್ಲಿರುತ್ತಲ್ಲ, ಇಲಿದು ತುಂಬ ಟೀತು ತುಂಬ ಶಾರ್ಪ್ ಆ್ಯಂಡ್ ಎಡ್ಜ್ ಇರುತ್ತೆ. ಅದು ಬೌನನ್ನು ನೆಟ್ಟನ್ನು ಸ್ಲೋ ಆಗಿ ರಿಮೂವ್ ಮಾಡುತ್ತೆ. ಆವಾಗ ಸಿಂಹ ಅನ್ನುತ್ತೆ, ನಾನು ಆ ದಿನ ಇಲ್ಲಿಗೆ ತುಂಬ ಕೆಳಮಟ್ಟದಲ್ಲಿ ನೋಡಿಬಿಟ್ಟೆ, ಇದಕ್ಕೇನೂ ಬರಲ್ಲ, ಸಹಾಯ ಮಾಡಲ್ಲ, ಇದರಿಂದ ಏನು ಕೆಲಸ ಆಗುತ್ತೆ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಅದೇ ನನಗೆ ನನ್ನ ಜೀವನ ಉಳಿಸ್ತು, ನನಗೆ ಸೇವ್ ಮಾಡಿತ್ತು ಅಂಥೇಳಿ ಥ್ಯಾಂಕ್ಸ್ ಹೇಳುತ್ತೆ. ಅದಕ್ಕೆ ಯಾರು ಶಕ್ತಿ ಇರಲಿ, ಚಿಕ್ಕವರಿರಲಿ, ದೊಡ್ಡವರಿರಲಿ, ಎಲ್ಲರೂ ಇಕ್ಕೋಲ್, ಆಲ್ ಆರ್ ಇಕ್ಕೋಲ್ ಅಂತ ಹೇಳೋದೇ ಇದರ ನೀತಿಯ ತತ್ವ. ಓಕೆ. ಸ್ಟೋರಿಯಿಂದ ಏನು ಕಲ್ತ್ರಿ ಮಕ್ಕಳ ನೀವು? ಕೈಂಡ್ನೆಸ್ ಆ್ಯಂಡ್ ಎಸ್. ಬಿಗ್ ಆರ್ ಸ್ಮಾಲ್ ಪರ್ಸ್ನಾಲಿಟಿ ಇಂಪಾರ್ಟೆಂಟ್ ಅಲ್ಲ, ನಾವೆಷ್ಟು ಸ್ಮಾರ್ಟ್ನೆಸ್ ಯೂಸ್ ಮಾಡ್ತೀವಿ ಅದು ತುಂಬ ಮುಖ್ಯ ಆಗುತ್ತೆ ಅಲ್ವಾ? ಚೆನ್ನಾಗಿ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಡಿಸಿಪ್ಲಿನ್ ಬಂದಿದೆ. ಮಕ್ಕಳು ಎಲ್ಲೇ ಹೋಗಲಿ ಚೆನ್ನಾಗಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಇದ್ದರೂ ಚೆನ್ನಾಗಿ ಕ್ರ್ಯಾಕ್ ಮಾಡ್ತಾರೆ. ಅಂದರೆ ಈ ಲೆವೆಲ್ಗೆ ಏನು ಬೇಸಿಕ್ ಬೇಕೋ ಅದೆಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಈ ಸಂಸ್ಥೆಗೆ ಮತ್ತು ಇಲ್ಲಿರುವಂಥ ಎಲ್ಲ ಶಿಕ್ಷಕರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಹೋಗೋಣ. ಓಕೆ ಮ್ಯಾಮ್, ತುಂಬ ಖುಷಿ ಆಯಿತು ನಮಗೂ ಕೂಡ. ಈ ಅಮ್ಮನ ಅರಿವು ಅನ್ನೋ ಒಂದು ಪ್ರೋಗ್ರಾಮ್ ಆಪರ್ಚುನಿಟಿ ಎಲ್ಲ ಪೇರೆಂಟ್ಸು ಯೂಸ್ ಮಾಡ್ಕೋಬೇಕು. ಅವರಲ್ಲಿರುವಂಥ ನಾಲೆಡ್ಜ್ ಅಥವಾ ಸ್ಕಿಲ್ಸ್ ಏನಿದೆ, ವ್ಯಾಲ್ಯೂಸ್ ಏನಿದೆ, ನಮ್ಮ ಮಕ್ಕಳಲ್ಲಿ ಅದನ್ನು ನಾವು ಇನ್ಸ್ಟಿಲ್ ಮಾಡಬೇಕು ಅನ್ನೋ ಒಂದು ಪ್ರೋಗ್ರಾಮ್ ಆಗಿದೆ ಇದು. ಸೊ ಹಾಗಾಗಿ ತುಂಬ ಖುಷಿ ಆಯಿತು. ನೀವು ಫಸ್ಟ್ ವಿಸಿಟ್ ಕೊಟ್ಟಿದ್ದೀರಾ. ಸೊ ಫಸ್ಟ್ ಮದರ್ ಆಫ್ ದ ಸ್ಕೂಲ್ ಇವತ್ತು, ನೀವು ಮದರ್ ಆಫ್ ದ ಡೇ ಇವತ್ತು. ಓಕೆ ಥ್ಯಾಂಕ್ ಯು ಮ್ಯಾಮ್. ನನಗೂ ಇದು ಮಕ್ಕಳಿಗೆ ಹೇಳ್ತಾ ಇರೋದು ಫಸ್ಟ್ ಎಕ್ಸ್ಪೀರಿಯನ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಯಾಕೆಂದ್ರೆ ಅವ್ರು ಇಲ್ಲಿ ಬಂದಿರೋದ್ರಿಂದನೇ ನೀವು ಇವತ್ತು ಇಲ್ಲಿ ಬರೋಕ್ಕೆ